ಚಿರಾಗ್, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡೋಕ್ಕೇನು ಉಳ್ದಿಲ್ಲ. ಅಲ್ಲ ಚಿರಾಗ್, ನಿಮ್ಮ ಅದಕ್ಕೆನ ಯಾಕೆ ಅಷ್ಟೊಂದು ಬ್ಲೈಂಡ್ ಆಗಿ ನಂಬ್ತೀರಾ? ನನ್ನ ತಾಯಿಯವರು, ಅವ್ರು ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ನಿಮ್ಮ ಹೆಂಡತಿ, ಹಾಗಾದ್ರೆ ನಾನು ಸುಳ್ಳು ಹೇಳ್ತಿದ್ದೀನಾ? ತಾಯಿ ಮಾತು ಮೇಲೆ ನಂಬಿಕೆ ಇದೆ, ಅದೇ ಹೆಂಡತಿ ಮಾತು ಮೇಲೆ ಇಲ್ಲ. ನಾನು ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಂಡೇ ಇಲ್ಲ ಅಂತಂದ್ಮೇಲೆ ನೀವು ಹೆಂಗ್ರಿ ನನ್ನ ಹೆಂಡತಿ ಆಗ್ತೀರಾ? ಅದಕ್ಕೆ ಬೀಳ್ತಾದ್ರು ನೋಡ್ಕೊಂಡು ಸುಮ್ಮನೆ ನಿಂತಿದ್ರಲ್ಲ, ಹಿಂಗ್ರಿ ಮನ್ಸು ಬಂತು ನಿಮ್ಗೆ? ಚಿರಾಗ್, ನಿಮ್ಮ ಅದಕ್ಕೆ ಕೆಳಗೆ ಬೀಳಕ್ಕೆ ನಾನು ಕಾರಣ ಅಲ್ಲ, ಅವ್ರಾಗೆ ಬಿದ್ದಿದ್ದು. ಅವ್ರಾಗ ಅವರೇ ಯಾಕ್ರಿ ಬೀಳ್ತಾರೆ? ಮಿಸ್ಕ್ಯಾರೇಜ್ ಆಗಿದೆ ಅಂತ ಎಲ್ರಿಗೂ ನಮ್ಸಕ್ಕೆ ಈ ತರ ಮಾಡಿದ್ದು. ಯಾಕಂದ್ರೆ ಅವ್ರು ಪ್ರೆಗ್ನೆಂಟೇ ಆಗಿರ್ಲಿಲ್ಲ. ಚಿರಾಗ್, ಸ್ಟಾಪ್ ಇಟ್ ದಿಶಾ. ಅತ್ತಿಗೆ ಮೇಲೆ ಇಲ್ದೇ ಆರೋಪನೆಲ್ಲ ಹೊರ್ಸಕ್ ಬರಬೇಡಿ. ಯಾವುದೇ ಹೆಣ್ಣಿಗಾಗ್ಲಿ ತಾಯ್ತನ ಅಂತ ಬಂದಾಗ ತುಂಬಾ ಖುಷಿಯಿಂದ ಸ್ವೀಕರಿಸ್ತಾರೆ. ಅದಕ್ಕೆ ಎಷ್ಟೋ ವರ್ಷ ಆದ್ಮೇಲೆ ತಾಯಿ ಆಗ್ತಿದ್ರು, ಆ ತಾಯ್ತನದ ಸುಖನ ಅನುಭವಿಸ್ತಿದ್ರು. ಅದು ನಿಮಗೆ ಇಷ್ಟ ಆಗದೆ ಸಹಾಯ ಮಾಡಿದ್ರೆ ದೊಡ್ಡ ತಪ್ಪು ಮಾಡಿದ್ರಿ. ಆ ತಪ್ಪನ್ನ ಈಗ ಸರಿ ಅಂತ ಸಮರ್ಥಿಸ್ಕೊಳಕ್ ಬರಬೇಡಿ. ನೋಡಿ, ನೀವು ಅತ್ತಿಗೆ ಬಗ್ಗೆ ಏನೇ ಹೇಳಿದ್ರು ನಾನು ಕೇಳಲ್ಲ, ನಾನು ಅದನ್ನ ನಂಬಲ್ಲ. ನೀವು ಮಾಡಿರೋ ಈ ತಪ್ಪನ್ನ ನಾನು ಯಾವತ್ತೂ ಕ್ಷಮಿಸೋದು ಇಲ್ಲ. ಪಾಪ ಅತ್ತಿಗೆ, ಅವ್ರಿಗಿನ್ ಯಾವತ್ತೂ ಮಗುನೇ ಆಗದೆ ಇರೋ ಥರ ಆಗಿದೆ. ಇಷ್ಟು ವರ್ಷಗಳ ಕಾಲ ನನ್ನ ತಾಯಿ ಥರ ಇದ್ಕೊಂಡು ನನ್ನ ಸ್ವಂತ ಮಗನ ಥರ ಸಾಕಿದ್ದಾರೆ. ನನಗೋಸ್ಕರ ತಮ್ಮ ತಾಯ್ತನನೇ ತ್ಯಾಗ ಮಾಡಿದ್ದಾರೆ ಅವರು. ಅಂಥವ್ರಿಗೆ ತಾಯಿ ಆಗಕ್ಕೆ ಹೊರಟಿದ್ರು ಅಂದ್ರೆ ನಾವು ಅದನ್ನ ಅಪ್ರಿಷಿಯೇಟ್ ಮಾಡಬೇಕಾಗಿತ್ತು. ಅವ್ರ ಬೆನ್ನೆಲುಬಾಗಿ ನಿಲ್ಬೇಕಾಗಿತ್ತು ನಾವು. ಅಂಥದ್ರಲ್ಲಿ ನೀವು ಮಾಡಿರೋ ತಪ್ಪನ್ನು ನಾನಲ್ಲ, ದೇವ್ರು ಬಂದ್ರು ಕ್ಷಮಿಸಲ್ಲ. ಇವ್ರಿಗೆ ಎಷ್ಟು ಹೇಳಿದ್ರು ಸೌಂದರ್ಯನ ಮಾತ್ರ ಬಿಟ್ಕೊಡ್ತಿಲ್ಲ. ಅವರೇ ಸರಿ, ನಂದೇ ತಪ್ಪು ಅಂತ ಅನ್ಕೋತಿದ್ದಾರೆ. ಬಿಡಿ ಚಿರಾಗ್, ನಾನು ಏನು ಹೇಳಿದ್ರು ನೀವು ನನ್ನ ನಂಬಲ್ಲ. ಆದ್ರೆ ಅದೇ ನಿಮ್ಮ ಅಕ್ಕಿ ಏನಾದರೂ ಹೇಳಿದ್ರೆ ಅದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀರ. ಯಾಕಂದ್ರೆ ಅವ್ರು ನಿಮ್ಮ ಪ್ರಕಾರ ದೇವ್ರು. ಆದ್ರೆ ಇವತ್ತಲ್ಲ ನಾಳೆ ಅವ್ರ ದೇವ್ರಲ್ಲ ಅನ್ನೋ ಸತ್ಯ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ವಿರುದ್ಧ ಮಾತಾಡೋರ್ಗೆ ಈ ಮನೇಲಿ ಜಾಗನೇ ಇಲ್ಲ. ಚಿರಾಗ್, ನೀವು ನಂಗೆ ತಾಳಿ ಕಟ್ಟಿದ್ದೀರಾ, ಅದ್ ಹೆಂಗ್ ಮನೆಯಿಂದ ಆಚೆ ಕಳಿಸ್ತೀರಾ? ನೀವ್ ಏನ್ ಹೇಳಿದ್ರು ಹೂ ಅಂದು ತಲೆ ಆಡ್ಸಕ್ಕೆ ನನ್ ದೀಪ ಅಲ್ಲ, ದಿಶಾ. ದೀಪ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿಮ್ಗೆ. ನಾನೇ ನಿಮ್ಮನ್ನ ಇಷ್ಟಪಟ್ಟು ಮದುವೆ ಆಗಿಲ್ಲ, ಅದಕ್ಕೆ ಕುತ್ತಿಗೆಗೆ 2 ಗಂಟೆ ಹಾಕಿರೋದು, ಮರಿಬೇಡಿ.